ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಯೂನಿಕ್ ಆರಿ ಫ್ಯಾಷನ್. ಈ ವಿಡಿಯೋದಲ್ಲಿ ಆರಿ ನಾಟ್ ಯಾವ ಥರ ಹಾಕೋದು ಅಂತ ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ. ಆರಿ ನಾಟ್ ಅನ್ನೋದು ತುಂಬಾನೇ ಈಸಿ, ಆದರೆ ನಾವು ರೆಗ್ಯುಲರ್ ಪ್ರಾಕ್ಟೀಸ್ ಮಾಡೋದ್ರಿಂದ ನಮಗೆ ಈಸಿಯಾಗಿ ಬರುತ್ತೆ. ಇವಾಗ ಯಾವ ಥರ ಹಾಕೋದು ಅಂತ ನಿಮಗೆ ಹೇಳ್ಕೊಡ್ತೀನಿ ನೋಡಿ. ಈ ಥರ ನೀಡಲ್ನ ಬಟ್ಟೆಗೆ ಚುಚ್ಚಿಬಿಟ್ಟು ನಾನು ಥ್ರೆಡ್ನ ತೆಗಿತಾ ಇದ್ದೀನಿ. ಥ್ರೆಡ್ನ ತೆಗೆದ್ಬಿಟ್ಟು ನಾನು ಇವಾಗ ಚೈನ್ ಸ್ಟಿಚ್ನ ಹಾಕೊಳ್ತೀನಿ ನೋಡಿ. ಇದೇ ಥರ ನಾನು ಚೈನ್ ಸ್ಟಿಚ್ನ ಹಾಕೊಳ್ತಾ ಹೋಗ್ತೀನಿ. ಚೈನ್ ಸ್ಟಿಚ್ ಫಸ್ಟ್ ಹಾಕೊಳ್ತೀನಿ ನಾನು. ನಾವೆಲ್ಲಿ ಎಂಡ್ ನಾಟ್ನ ಹಾಕ್ತೀವೋ ನೆಕ್ಸ್ಟ್ ಚೈನ್ ಬಂದು ನಾವು ಈ ಥರ ದೊಡ್ಡದಾಗಿ ತಗೊಬೇಕು. ಪಕ್ಕದಲ್ಲೇ ನಾವು ಚಿಕ್ಕದಾಗಿ ಚೈನ್ ಸ್ಟಿಚ್ನ ತಗೊಂಡು ಅದನ್ನ ಮೇಲೆ ಎತ್ಕೊಂಡ್ಬಿಟ್ಟು ನೀಡಲ್ನ ಈ ಥರ ತಿರುಗಿಸ್ಕೊಂಡು, ಫಸ್ಟ್ ಇತ್ತಲ್ಲ ಆ ದೊಡ್ಡ ಚೈನು ಅದನ್ನ ಅದರಲ್ಲಿ ನೀಡಲಲ್ಲಿ ಇಟ್ಕೊಂಡು ಕೆಳಗಡೆ ಥ್ರೆಡ್ನ ಎಳೆದ್ರೆ ಅಲ್ಲಿ ನಾಟ್ ಆಗುತ್ತೆ. ಇದೇ ರೀತಿನೇ ನಾವು ನಾಟ್ ಹಾಕೋದು. ಈ ನಾಟ್ ಏನಕ್ಕಪ್ಪ ಹಾಕೋದು ಅಂದರೆ, ನಿಯರ್ ಬೈ ಅಲ್ಲಿರೋ ಡಿಸೈನ್ಸ್ನ ನಾವು ಕಟ್ ಮಾಡ್ದೇನೆ ನಾವು ಡಿಸೈನ್ನ ನಾವು ಫಿಲ್ ಮಾಡ್ಬೋದು. ಅದಕ್ಕೋಸ್ಕರ ನಾಟ್ನ ಹಾಕೊಳ್ಳೋದು ನೋಡಿ. ಇನ್ನೊಂದ್ಸಲ ಯಾವ ಥರ ಹಾಕಿ ತೋರಿಸೋದು ಅಂತ ನಾನು ಹೇಳ್ಕೊಡ್ತೀನಿ. ಈ ಥರ ಫಸ್ಟ್ ಲಾಕ್ ಸ್ಟಿಚ್ನ ಹಾಕ್ಕೊಂಡು ಇವಾಗ ಚೈನ್ ಸ್ಟಿಚ್ನ ಹಾಕೊಳ್ತೀನಿ. ನಾನು ಯಾವ ಥರ ಹಾಕ್ತೀನಿ ಅಂತ ನೋಡ್ಕೊಳ್ಳಿ ಕ್ಲಿಯರ್ ಆಗಿ. ಇದೇ ರೀತಿನೇ ನಾವು ಬೀಡ್ಸಿಗೆ ಮತ್ತು ಜರ್ದೋಸಿಗೆ ಮತ್ತು ಕರ್ದಾನಾಸು, ಟ್ಯೂಬ್ ಬೀಡ್ಸು, ಯಾವುದೇ ಒಂದು ಬೀಡ್ಸ್ನ ಸೀಕ್ವೆನ್ಸ್ನ ಯೂಸ್ ಮಾಡ್ಬೇಕಾದ್ರೆ ಸೇಮ್ ಇದೇ ಪ್ರೊಸೀಜರಲ್ಲೇ ನಾವು ಎಲ್ಲದಕ್ಕೂ ನಾವು ನಾಟ್ನ ಹಾಕೋದು ನೋಡಿ. ಇವಾಗ ಇನ್ನೊಂದು ಚೈನ ತಗೊಂಡ್ಬಿಟ್ಟು ಈ ಥರ ನೀಡಲ್ನ ತಿರುಗಿಸ್ಕೊಂಡು ಅದು ಫಸ್ಟ್ ತಗೊಂಡಿರೋ ದೊಡ್ಡ ಚೈನನ್ನು ನಾನು ಈ ಥರ ನೀಡಲ್ ಇಟ್ಕೊಂಡು ಕೆಳಗಡೆ ದಾರನ ನಾನು ಎಳಿತಾ ಇದ್ದೀನಿ. ಇವಾಗ ನಾಟ್ ಆಯಿತು. ಅದು ಮೇಲೆ ಈ ಥರ ಕಾಣಿಸ್ತಿದೆ ಅಂತ ನೀವು ಟೆನ್ಷನ್ ತಗೊಬೇಡಿ. ಕೆಳಗಡೆ ಬಂದು ನಾನು ಟೈಟಾಗಿ ಥ್ರೆಡ್ನ ಎಳೆದ್ಬಿಟ್ರೆ ಅದು ಒಳಗಡೆ ಹೋಗ್ಬಿಡುತ್ತೆ. ಇವಾಗ ಇನ್ನೊಂದ್ಸಲ ಹಾಕಿ ತೋರಿಸ್ತಾ ಇದ್ದೀನಿ. ನಾನು ಒಂದು 3 to 4 ಟೈಮ್ ನಾನು ಹಾಕಿ ತೋರಿಸ್ತೀನಿ. ಇದೇ ಥರ ನೀವು ಪ್ರಾಕ್ಟೀಸ್ ಮನೆಯಲ್ಲಿ ಆರಿ ನಾಟ್ ಯಾವ ಥರ ಹಾಕೋದು ಅಂತ ಪ್ರಾಕ್ಟೀಸ್ ಮಾಡೋದ್ರಿಂದ ಈಸಿಯಾಗಿ ಬರುತ್ತೆ ನೋಡಿ. ಇದೇ ರೀತಿ ಹಾಕ್ಕೊಂಡು ಇವಾಗ ನೆಕ್ಸ್ಟ್ ಚೈನ್ನ ನಾನು ದೊಡ್ಡದಾಗಿ ತಗೊಂಡು ನೋಡಿ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಪಕ್ಕದಲ್ಲೇ ಇನ್ನೊಂದು ಚೈನ್ ಸ್ಟಿಚ್ನ ಹಾಕೊಬೇಕು. ಇವಾಗ ನೋಡಿ ಇನ್ನೊಂದ್ಸಲ ತೋರಿಸ್ತಾ ಇದ್ದೀನಿ. ದೊಡ್ಡದಾಗಿ ತಗೊಂಡ್ಬಿಟ್ಟು ನೆಕ್ಸ್ಟ್ ಚೈನ್ನ ಪಕ್ಕದಲ್ಲೇ ಆ ಥ್ರೆಡ್ ಒಳಗಡೆನೆ ನಾನು ಇನ್ನೊಂದು ಚೈನ್ನ ತಗೊಳ್ತೀನಿ. ಇವಾಗ ನೀಡಲ್ ತಿರುಗಿಸ್ಕೊಂಡ್ಬಿಟ್ಟು ಫಸ್ಟ್ ಇತ್ತಲ್ವ ಆ ಥ್ರೆಡ್ನ ಆ ನೀಡಲಲ್ಲಿ ಇಟ್ಕೊಂಡ್ಬಿಟ್ಟು ಕೆಳಗಡೆ ಥ್ರೆಡ್ನ ನಾನು ಎಳೆದಾಗ ನಾಟ್ ಆಯಿತು. ಇದೇ ಥರನೇ ನಾವು ನಾಟ್ ಹಾಕೋದು. ಸೇಮ್ ಪ್ರೊಸೀಜರೇ ನಾವು ಸಿಲ್ಕ್ ಥ್ರೆಡ್ಡಲ್ಲೂ ಇದೇ ಥರನೇ ಹಾಕೋದು. ನಾನು ಝರಿ ಥ್ರೆಡ್ಡಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ. ಸೇಮ್ ಇದೇ ಥರನೇ ನಾವು ಸಿಲ್ಕ್ ಥ್ರೆಡ್ಡಲ್ಲೂ ಕೂಡ ಹಾಕೋದು ನೋಡಿ. ಇದೇ ಥರ ಹಾಕೊಳ್ಬೇಕು. ದೊಡ್ಡದಾಗಿ ಚೈನ್ ತಗೊಂಡೆ, ಪಕ್ಕದಲ್ಲಿ ಆ ಥ್ರೆಡ್ ಒಳಗಡೆನೆ ಇನ್ನೊಂದು ಚೈನ್ನ ತಗೊಂಡ್ಬಿಟ್ಟು ಫಸ್ಟ್ ಇತ್ತಲ್ವ ಆ ಥ್ರೆಡ್ನ ನಾನು ನೀಡಲಲ್ಲಿ ಇಟ್ಕೊಂಡು ಕೆಳಗಡೆ ದಾರನ ಎಳಿತಾ ಇದ್ದೀನಿ. ಇವಾಗ ಈ ಥರ ಮಾಡೋದ್ರಿಂದ ಥ್ರೆಡ್ ನಾಟ್ನ ನಾವು ಹಾಕ್ಬೋದು. ಇದೇ ರೀತಿನೇ ನಾವು ಆರಿ ನಾಟ್ನ ಹಾಕೋದು. ರೆಗ್ಯುಲರ್ ಪ್ರಾಕ್ಟೀಸ್ ಮಾಡಿ ಈಸಿಯಾಗಿ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.